ಹಲೋ ಸ್ನೇಹಿತರೆ, ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ ಕುಂದಾಪುರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನಾದರೂ ಉಡುಪಿ ಕುಂದಾಪುರದ ಕಡೆ ಬರೋದಾದರೆ ತಪ್ಪದೇ ಈ ಪ್ಲೇಸ್ನ ಒಮ್ಮೆ ವಿಸಿಟ್ ಮಾಡಿ. ಪ್ರಸನ್ನ ಆಂಜನೇಯ ದೇವಸ್ಥಾನ ಇಲ್ಲಿ 80 ಅಡಿ ಎತ್ತರದ ಪ್ರಸನ್ನ ಆಂಜನೇಯ ಪ್ರತಿಮೆ ಹಂಗಳೂರಿನಲ್ಲಿ ಇದ್ದು ಇದು ಕುಂದಾಪುರದ ಹೊರವಲಯದಲ್ಲಿದೆ. ಭಾರತದ ಉಡುಪಿಯಿಂದ ಇದು ಸುಮಾರು 35 ಕಿಲೋಮೀಟರ್. ಇದನ್ನು 2005ರಲ್ಲಿ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. ಹನುಮ ಜಯಂತಿ ಹಿಂದೂಗಳಿಗೆ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಇಲ್ಲಿ ಇದನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಪೂಜೆ ಮಾಡಿ ಪ್ರಸಾದವನ್ನು ವಿತರಿಸುತ್ತಾರೆ. ಚೈತ್ರ ಮಾಸದ ಪೌರ್ಣಿಮೆಯಂದು ಬರುವ ಹಬ್ಬವೇ ಹನುಮ ಜಯಂತಿ. ಉತ್ತರ ಭಾರತದಾದ್ಯಂತ ಹಾಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವಾನರ ದೇವ ಬಜರಂಗ ಬಲಿ ಆಂಜನೇಯ ಜನಿಸಿದ ದಿನ ಇದು. ಹನುಮನು ಶಿವನ 11ನೇ ರುದ್ರಾವತಾರವೆಂದು ಹೇಳಲಾಗುತ್ತೆ. ಹನುಮನ ತಂದೆ ವಾನರ ರಾಜ, ತಾಯಿ ಅಂಜನಿ ದೇವಿ. ಆಂಜನೇಯನು ಚಿರಂಜೀವಿ. ತ್ರೇತಾಯುಗದಿಂದ ಸೃಷ್ಟಿಯ ಅಂತ್ಯದವರೆಗೂ ಚಿರಂಜೀವಿಯಾಗಿಯೇ ಇರುತ್ತಾರೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ. ಈತ ಶ್ರೀರಾಮನ ಪರಮ ಭಕ್ತ ಹನುಮ. ಹನುಮ ಜಯಂತಿ ಎಂದು ದೇವರಿಗೆ ಸಿಂಧೂರ, ತಿಲಕ, ಲಡ್ಡು, ಬಾಳೆಹಣ್ಣುಗಳನ್ನು ಮತ್ತು ಪಾನಕವನ್ನು ನೈವೇದ್ಯವಾಗಿ ಆಚರಿಸುತ್ತಾರೆ, ಹಾಗೆ ಅರ್ಪಿಸುತ್ತಾರೆ. ಕೆಲವರು ಹನುಮ ದೇವಾಲಯಕ್ಕೆ ದರ್ಶನ ನೀಡಿ ಹನುಮ ಚಾಲೀಸವನ್ನು ಕೂಡ ಪಠಿಸ್ತಾರೆ. ಇದರಿಂದ ನಮ್ಮ ಸಾಡೆ ಸಾತಿ ಏನಾದರೂ ಇದ್ದರೆ ಇದರ ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ 80 ಅಡಿ ಎತ್ತರದ ಹನುಮಂತನ ಕೆಳಗಡೆ ಈ ಹನುಮಂತನ ದೇವಸ್ಥಾನವನ್ನು ಕಾಣಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ.